ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಾಗೇಶ್ ವಾಲಿ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಟು ನಾಗೇಶ್ ವಾಲಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನು ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ. ಫ್ರೆಂಡ್ಸ್, ಶುರು ಮಾಡೋಣ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು 3 ಬೆಸ್ಟ್ ಆ್ಯಪ್ಸ್ಗಳ ಬಗ್ಗೆ ಹೇಳ್ತಿದ್ದೀನಿ. ಫ್ರೆಂಡ್ಸ್, 3 ಬೆಸ್ಟ್ ಆ್ಯಪ್ಸ್ ಯಾವುವು ಅಂದರೆ ಆಲ್ ಟೂಲ್ಸ್, ನೋವಾ ಲಾಂಚರ್ ಮತ್ತು ಸ್ಟೋರೀಜ್ ಅಂತ. ಈ ಆಲ್ ಟೂಲ್ಸ್ ಇದರಲ್ಲಿ ಏನಿದೆ ಅಂದರೆ ಫ್ರೆಂಡ್ಸ್, ನಿಮಗೆ ಯೂಸ್ ಆಗುವಂಥದ್ದು. ಫ್ರೆಂಡ್ಸ್, ಈಗ ಯಾವುದಾದ್ರೂ ಒಂದು ದಿಕ್ಸೂಚಿ ಅಂದರೆ ಡೈರೆಕ್ಷನ್ ಗೊತ್ತಾಗಲಿಲ್ಲ ಅಂದರೆ ಈ ಆ್ಯಪ್ ಮುಖಾಂತರ ಒಳಗಡೆ ನೋಡ್ಬೋದು. ಫ್ರೆಂಡ್ಸ್, ಇದು ಆಲ್ ಟೂಲ್ಸ್ ಅಂದರೆ ಎಲ್ಲ ಟೂಲ್ಸ್ಗಳನ್ನ ಕೂಡಿಸಿ ಒಂದು ಆ್ಯಪ್ ಇದೆ. ಫ್ರೆಂಡ್ಸ್, ಇದರಲ್ಲಿ ಇನ್ನೂ ಭಾಳಷ್ಟಿದೆ. ಫ್ರೆಂಡ್ಸ್, ನೀವು ಲೆವೆಲಿಂಗ್ ಮಾಡುವಾಗ ಮತ್ತು ಮೆಜರ್ಮೆಂಟ್ ಮಾಡೋದು ಮತ್ತು ಕ್ಯಾಮೆರಾ ಓಪನ್ ಮಾಡ್ಬೋದು, ಫ್ಲ್ಯಾಶ್ ಲೈಟ್ನ ಓಪನ್ ಮಾಡ್ಬೋದು ಮತ್ತು ನೀವು ಮೆಟಲ್ ಡಿಟೆಕ್ಟ್ ಮಾಡ್ಬೋದು. ಈ ರೀತಿ ಇನ್ನೂ ಭಾಳ ಇದೆ ಫ್ರೆಂಡ್ಸ್, ನಾನು ನಿಮಗೆ ಒಳಗಡೆ ತೋರಿಸ್ತೀನಿ. ನೆಕ್ಸ್ಟ್ ಸೆಕೆಂಡ್ ಒನ್ ಅಂದರೆ ನೋವಾ ಲಾಂಚರ್ ಅಂತ. ಫ್ರೆಂಡ್ಸ್, ನಿಮಗೆ ಫ್ಯಾಂಟಾಸ್ಟಿಕ್ ಲುಕ್ ಕೊಡುತ್ತೆ. ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಚೆನ್ನಾಗಿ ಸೂಪರ್ ಕಾಣುತ್ತೆ. ಫ್ರೆಂಡ್ಸ್, ನಿಮ್ಮ ಮೊಬೈಲು ಯಾವುದೇ ಒಂದು ಹಳೆ ಮಾಡೆಲ್ ಥರ ಇದ್ದರೆ ಈ ಆ್ಯಪ್ ಮುಖಾಂತರ, ಈ ಲಾಂಚರ್ ಮುಖಾಂತರ ನೀವು ಫ್ಯಾಂಟಾಸ್ಟಿಕ್ ಲುಕ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ಇನ್ನೊಂದು ಸ್ಟೋರೀಜ್ ಅಂತ. ಇದು ಲೈವ್ ಆಗಿ ಫೋಟೋ ಎಡಿಟರ್. ಫ್ರೆಂಡ್ಸ್, ಇದು ಲೈವ್ ಆಗಿ ನಿಮ್ಮ ಫೋಟೋನ ಎಡಿಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮ ಬ್ಯಾಕ್ಗ್ರೌಂಡು ಅಥವಾ ನಿಮ್ಮ ಫೋಟೋ ಮೇಲೆ ಏನಾದರೂ ಡಿಸೈನ್ ಥರ. ಸೊ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಆ್ಯಪ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಆಲ್ ಟೂಲ್ಸ್ ಅಂತ ಓಪನ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇದರದ್ದು ಇಂಟರ್ಫೇಸ್ ಈ ಥರ ಇದೆ. ಫಸ್ಟ್ ಒನ್ನು LED ಟಾರ್ಚ್ ಆನ್ ಮಾಡೋದು ಈ ಥರ. ಫ್ರೆಂಡ್ಸ್, ಇದು ಫ್ಲ್ಯಾಶ್ ಲೈಟ್ ಆನ್ ಆಗುತ್ತೆ, ಅಥವಾ ನಿಮ್ಮಲ್ಲಿ ಫ್ಲ್ಯಾಶ್ ಲೈಟ್ ಬ್ಯಾಕ್ ಫ್ಲ್ಯಾಶ್ ಲೈಟ್ ಇಲ್ಲ ಅಂದರೆ ಸ್ಕ್ರೀನ್ನ ಆನ್ ಮಾಡ್ಬೋದು ಈ ರೀತಿ. ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಅಂದರೆ ಫೈಲ್ ಟ್ರಾನ್ಸ್ಫರು, ಇನ್ನೊಂದು ಬ್ಲ್ಯಾಂಕ್ ಕ್ಯಾಮ್ರಾ, ಇನ್ನೊಂದು ಇಲ್ಲಿ ನೀವೇನಾದರೂ ಬರಿಬೋದು, ಟೆಕ್ಸ್ಟ್ನ ಬರಿಬೋದು ಮತ್ತು ಸೇವ್ ಮಾಡ್ಬೋದು. ಫ್ರೆಂಡ್ಸ್, ಇನ್ನೊಂದು ಮತ್ತು ಇವೆಲ್ಲ ನಿಮಗೆ ಇನ್ನೊಂದು ಆಲ್ ಟೂಲ್ಸ್ ಆ್ಯಪ್ ಇದ್ದರೆ ಅದು ಹೆಲ್ಪ್ ಆಗುತ್ತೆ. ವಾಕಿ ಇದನ್ನು ಕನೆಕ್ಟ್ ಮಾಡಿ ಮ್ಯೂಸಿಕ್ಕು, CCTV ಮತ್ತು ಇನ್ನೊಂದು ಸಿಗ್ನಲ್ ಸ್ಟ್ರೆಂತ್ ಅಂತ, ನಿಮ್ಮ ಸಿಗ್ನಲ್ ಎಷ್ಟು ತೋರಿಸುತ್ತೆ ಅಂತ ಅದರೊಳಗಡೆ ಇದನ್ನು ಚೆಕ್ ಮಾಡ್ಬೋದು. ಮತ್ತು ಇನ್ನೊಂದು CCTV ಕಂಟ್ರೋಲರು, ಅದು ಎಲ್ಲ ವೈಫೈ ಬಗ್ಗೆ. ಇನ್ನೊಂದು ಕಂಪಾಸ್. ಫ್ರೆಂಡ್ಸ್, ಇದು ನಿಮ್ಮ ದಿಕ್ಸೂಚಿ ಥರ ತೋರಿಸುತ್ತೆ. ಫ್ರೆಂಡ್ಸ್, ನೀವು ಯಾವ ಕಡೆ ನಿಮ್ಮದು ನಾರ್ತು ಮತ್ತು ಈಸ್ಟು ಅಂತ ಇದನ್ನು ತೋರಿಸುತ್ತೆ. ಇನ್ನೊಂದು ಫ್ರೆಂಡ್ಸ್, ಇದು ಸ್ಪೀಡೋಮೀಟರ್, ನೀವು ಯಾವ ಸ್ಪೀಡಲ್ಲಿ ಹೋಗ್ತಿದ್ದೀರಾ ಅಂತ ಅದನ್ನು ತೋರಿಸುತ್ತೆ. ಇನ್ನೊಂದು ಆಲ್ಟಿಟ್ಯೂಡು, ನೀವು ಎಷ್ಟು ಸಿ ಲೆವೆಲ್ದಿಂದ ಎಷ್ಟು ಹೈಟಲ್ಲಿದ್ದೀರಿ ಅದನ್ನು ತೋರಿಸುತ್ತೆ. ಮೆಟಲ್ ಡಿಟೆಕ್ಟರ್, ನೀವು ಯಾವುದಾದ್ರೂ ಮೆಟಲ್ ನೋಡಬೇಕಂದ್ರೆ ಈ ಮೊಬೈಲ್ನ ಮೆಟಲ್ ಸನಿಗಡೆ ಅಂದರೆ ಲೋಹದ ಸಮೀಪ ಹಿಡಿದ್ರೆ ಅದು ಸೌಂಡ್ ಮಾಡುತ್ತೆ ಅಥವಾ ತೋರಿಸುತ್ತೆ ಎಷ್ಟಿದೆ ಅಂತ ಮೆಟಲ್. ಮತ್ತು ಇದು ಲೆವೆಲರ್. ಫ್ರೆಂಡ್ಸ್, ಏನು ನಿಮ್ಮ ಮೊಬೈಲ್ನ ಲೆವೆಲ್ ಮಾಡಿ ಯಾವುದಾದ್ರೂ ಲೆವೆಲಿಂಗ್ ನೋಡ್ಬೋದು, ಎಷ್ಟು ಲೆವೆಲಲ್ಲಿದೆ. ಹೊರಿಜಾಂಟಲಲ್ಲಿ ಇಡ್ಬೋದು ಫುಲ್ಲು. ಇನ್ನೊಂದು ಫ್ರೆಂಡ್ಸ್, ಇದು ಟೆಂಪ್ರೇಚರ್ ನಿಮಗೆ ಗೊತ್ತು ಎಷ್ಟು ಟೆಂಪ್ರೇಚರ್ ಇರುತ್ತೆ ಅಂತ. ಇದು dB. ಇದು ಬ್ರೈಟ್ನೆಸ್. ಫ್ರೆಂಡ್ಸ್, ಬ್ರೈಟ್ನೆಸ್ ಅಂದರೆ ಇವಾಗ ಲೈಟ್ ಬ್ರೈಟ್ನೆಸ್ ಎಷ್ಟಿದೆ ಅಂತ. ಇದು ಲೈಟ್ ಹತ್ರ ಹೋಗಿ ಹಿಡಿದ್ರೆ ನಿಮಗೆ ಅಕ್ಯುರೇಟಾಗಿ ತೋರಿಸುತ್ತೆ ಎಷ್ಟು ಲೈಟು ಎಷ್ಟು ಲಕ್ಸ್ ಅಲ್ಲಿದೆ ಅಂತ. ಫ್ರೆಂಡ್ಸ್, ಮತ್ತು ಇಂಟರ್ನೆಟ್ ಸ್ಪೀಡು, ಇದು ಸ್ಕ್ರಿಬ್ಬರು, ನೀವೇನಾದರೂ ಬರಿಬೋದು ಇದರೊಳಗೆ ಹ್ಯಾಂಡ್ ರೈಟಿಂಗು ನೀವು ಏನು ಬರಿಬೋದು. ಮತ್ತು ಫ್ರೆಂಡ್ಸ್, ಇನ್ನೊಂದು ಇಂಟರ್ನೆಟ್ ಸ್ಪೀಡು, ಮೈ ಲೊಕೇಶನು. ಮತ್ತು ಇದು IR ರಿಮೋಟು, ನನ್ನದರಲ್ಲಿ ವರ್ಕ್ ಆಗೋಲ್ಲ. ಮೇ ಬಿ ಬೇರೆಯವ್ರ IR ಇದ್ದಲ್ಲಿ MIಗಳಲ್ಲಿ ಆಲ್ಮೋಸ್ಟ್ ವರ್ಕೌಟ್ ಆಗುತ್ತೆ. ಮತ್ತು ಇದು ಹಾರ್ಟ್ ರೇಟು, ಮತ್ತು ಇದು ಸ್ಟೆಪ್ಸ್. ಹಾರ್ಟ್ ರೇಟು ಕ್ಯಾಮ್ರಾದ ಹತ್ರ ಒಂದು ಕೈನ ಇಟ್ಟು ಫ್ಲ್ಯಾಶ್ ಹತ್ರ ಇನ್ನೊಂದು ಪಕ್ಕದಲ್ಲಿಟ್ಟರೆ ಇದು ನಿಮಗೆ ಹಾರ್ಟ್ ರೇಟ್ನ ತೋರಿಸುತ್ತೆ ಎಷ್ಟಿದೆ ಅಂತ. ಅಕ್ಯುರೇಟ್ ಇರಲ್ಲ ಫ್ರೆಂಡ್ಸ್, ಆದರೆ ಹಾರ್ಟ್ ರೇಟು ತೋರಿಸುತ್ತೆ. ಇದು ಒಂದೊಂದು ಮೊಬೈಲಲ್ಲಿ ವರ್ಕು ಆಗೋದಿಲ್ಲ ಫ್ರೆಂಡ್ಸ್. ಮತ್ತು ಕಲರ್ ಡಿಟೆಕ್ಟರ್, ಮ್ಯಾಗ್ನಿಫೈಯರು ಮತ್ತು ನೈಟ್ ವಿಷನ್ ಕ್ಯಾಮ್ರಾ. ಮತ್ತು ಇದು ಸ್ಕ್ಯಾನರ್. ಫ್ರೆಂಡ್ಸ್, ಇದು ಟೆಕ್ಸ್ಟ್ ರೆಕಗ್ನಿಷನು, ಇದು ಬಾರ್ಕೋಡ್ ರೀಡರ್. ಫ್ರೆಂಡ್ಸ್, ನೀವು ರೀಡ್ ಮಾಡ್ಬೋದು ಬಾರ್ಕೋಡ್ನ. ಮತ್ತು ಫ್ರೆಂಡ್ಸ್, ಇದು ಚೆಕ್ ಲಿಸ್ಟ್ ಅಂತ. ಇದು ಸಿಸ್ಮೋಮೀಟರ್ ಅಂದರೆ ನಿಮ್ಮ ಫೋನ್ ಒಂದು ಮೋಷನ್ ಇಲ್ಲದೆ ಇರೋ ಕಾನ್ಸ್ಟೆಂಟಾಗಿ ಇಟ್ಟಿರಿ, ಆವಾಗ ಯಾವುದಾದ್ರೂ ಒಂದು ವೈಬ್ರೇಷನ್ ಆಗಿಬಿಟ್ರೆ ಆವಾಗ ನಿಮ್ಮ ಫೋನ್ ಸೌಂಡ್ ಮಾಡುತ್ತೆ. ಇದು ಸ್ಟಾಪ್ ವಾಚು. ಇದು ಟೈಮರ್. ಫ್ರೆಂಡ್ಸ್, ಇದು ರೂಲರು ಅಳತೆ ಮಾಡ್ಬೋದು ಆಲ್ಮೋಸ್ಟು. ಫ್ರೆಂಡ್ಸ್, ಇದು ಲೆಂತು, ಇದು ಹಾರಿಜಾಂಟಲ್ ಮತ್ತು ಇನ್ನೂ ಭಾಳಷ್ಟಿದೆ. ಫ್ರೆಂಡ್ಸ್, ಇದು ಪ್ರೊಟೆಕ್ಟರ್ ಥರ ಹೆಲ್ಪ್ ಆಗುತ್ತೆ ನಿಮಗೆ, ಪ್ರೊಟೆಕ್ಟರ್ ಓರಿಯೆಂಟೇಷನ್ ಮಾಡೋದಕ್ಕೆ ಯಾವ ರೀತಿ ಅಂತ.
ಪ್ರೆಷರು ಮತ್ತು ಹ್ಯುಮಿಡಿಟಿ ನನ್ನದರಲ್ಲಿ ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್, ಬೇರೆ ಫೋನ್ಗಳಲ್ಲಿ ವರ್ಕ್ ಆಗುತ್ತೆ. ಇನ್ನೊಂದು ಆಡಿಯೋ ಅಂದರೆ ರೆಕಾರ್ಡ್ ಮಾಡ್ಬೋದು, ಸೌಂಡ್ ಜನರೇಟರ್, ಟೆಕ್ಸ್ಟ್ನ ಮತ್ತು ಸ್ಪೀಚಿಗಾಗಿ ಹೇಳ್ಬೋದು ಫ್ರೆಂಡ್ಸ್. ನೀವೇನಾದರೂ ಟೆಕ್ಸ್ಟ್ ಬರೆದ್ರೆ ಅದು ಸ್ಪೀಚ್ ಮಾಡಿ ಹೇಳುತ್ತೆ ಫ್ರೆಂಡ್ಸ್. ಇದು ಮೈಕ್, ಲೈವ್ ಆಗಿ ನೀವು ಮಾತಾಡ್ಬೋದು ಮೈಕಲ್ಲಿ ಫ್ರೆಂಡ್ಸ್. ಮಾತಾಡಿದ್ಮೇಲೆ ಅದ್ರ ಹೊರಗಡೆ ಸೌಂಡ್ ಬರುತ್ತೆ, ನೀವು ಕೇಳಿಸ್ಕೊಳ್ಬೋದು. ಮತ್ತು ಕನ್ವರ್ಟರ್ ಫ್ರೆಂಡ್ಸ್, ಒಂದು ಯೂನಿಟ್ದಿಂದ ಮತ್ತೊಂದು ಯೂನಿಟ್ಗೆ ಕನ್ವರ್ಟ್ ಮಾಡೋದು. ಇದು ಬ್ಯಾಟ್ರಿ ಇನ್ಫಾರ್ಮೇಷನು, ನಿಮ್ಮಲ್ಲಿರೋ ಬ್ಯಾಟ್ರಿ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನು. ಇದಿಷ್ಟು ಇದ್ರ ಬಗ್ಗೆ ಫ್ರೆಂಡ್ಸ್. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ ಟೂಲ್ಸ್ ಅಂತ ಆ್ಯಪು, ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಇದು ನೋವಾ ಲಾಂಚರ್ ಅಂತ. ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ಕಾಣುತ್ತೆ ಅಂತ. ಇದು ಈ ರೀತಿ ಕಾಣುತ್ತೆ. ಗೂಗಲೆಲ್ಲ ಒಂದು ಕಡೆ ಗೂಗಲ್ ಆ್ಯಪ್ಸ್ ಬರುತ್ತೆ, ಫ್ಯಾಂಟಾಸ್ಟಿಕ್ ಲುಕ್ ಕೊಡುತ್ತೆ, ಸ್ಮಾರ್ಟ್ ಕಾಣುತ್ತೆ ನಿಮ್ಮ ಮೊಬೈಲ್ ಫುಲ್ಲು. ಇದೆಲ್ಲ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿನೂ ಭಾಳಷ್ಟು ಸೆಟ್ಟಿಂಗ್ಸ್ ಇದ್ದಾವೆ. ಇದು ಮೆನ್ಯೂ ಈ ಥರ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿದೆ ಆ್ಯಪ್. ಓಲ್ಡ್ ಮಾಡೆಲ್ ಮೊಬೈಲ್ಗಳಿಗಂತೂ ಇನ್ನೂ ಸಖತ್ ಕಾಣುತ್ತೆ. ಇದು ಇಷ್ಟು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಒನ್ ಫ್ರೆಂಡ್ಸ್, ನೆಕ್ಸ್ಟ್ ಆ್ಯಪ್ ಸ್ಟೋರೀಜ್ ಅಂತ. ಇದು ಫೋಟೋ ಎಡಿಟರ್ ಫ್ರೆಂಡ್ಸ್. ಇದು ನಿಮಗೆ ಹೆಲ್ಪ್ ಆಗ್ಬೋದು, ಚೆನ್ನಾಗಿದೆ ಇದು ಆ್ಯಪ್ಸು. ಇದು ಆನ್ಲೈನ್ ವರ್ಕ್ ಆಗುತ್ತೆ, ಆದರೆ ಇದಕ್ಕೆ ನೆಟ್ ಬೇಕಾಗುತ್ತೆ. ನಿಮ್ಮ ಫೋಟೋನ ಬೇರೆ ಬೇರೆ ರೀತಿಲಿ ಎಡಿಟ್ ಮಾಡ್ಬೋದು, ಇಲ್ಲಿಂದ ಎಫೆಕ್ಟ್ಸ್ ಹಾಕ್ಕೊಂಡು. ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ ಒಳಗಡೆ ಎಲ್ಲ. ನೀವು ಬೇಕಾದ ಥರ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಈ ರೀತಿ ಎಫೆಕ್ಟ್ಸ್ ಹಾಕ್ಕೊಳ್ಬೋದು. ನಾನು ಎಡಿಟ್ ಮಾಡಿದ್ದೀನಿ, ಬೇಕಾದಾಗ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನು ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಇದು ಮೋಷನ್ನ ತೋರಿಸ್ತೀನಿ, ಒಂದು ಫೋಟೋನ ತೊಗೊಂಡು. ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಒಂದು ಫೋಟೋನ ತೊಗೊಂಡು ಇದನ್ನು ಎಡಿಟ್ ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಇದ್ರ ಮೇಲೆ ಒಂದು ವಿಡಿಯೋನ ಹಾಕಬೇಕು, ಅದನ್ನು ಇಲ್ಲಿ ಮೋಷನ್ ಆಗಿ ತೋರಿಸುತ್ತೆ ಫ್ರೆಂಡ್ಸ್. ಅದನ್ನು ಹಾಕಿ ತೋರಿಸ್ತೀನಿ ಬೇಕಾದರೆ ನಿಮಗೆ ಒಂದು ವಿಡಿಯೋನ. ಇದು ನೋಡಿ ಫ್ರೆಂಡ್ಸ್, ಇದು ಓಕೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇದ್ರ ಮೇಲೆ ಎಡಿಟ್ ಮಾಡ್ಕೊಳ್ಬೋದು. ಇಷ್ಟು ನೋಡಿ ಫ್ರೆಂಡ್ಸ್, ಈ ರೀತಿ ಫೋಟೋದ ಮೇಲೆ ವಿಡಿಯೋನ ಎಡಿಟ್ ಮಾಡ್ಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟೇ. ಇನ್ನು ಇದರಲ್ಲಿ ಭಾಳಷ್ಟು ಆಪ್ಷನ್ಸ್ ಇದ್ದಾವೆ. ಬ್ಲೆಂಡ್ ಮಾಡೋದು, ಮಲ್ಟಿಪ್ಲೈ, ಈ ರೀತಿ ಓವರ್ಲೇ ಮತ್ತು ಲೈಟನಿಂಗ್, ಈ ರೀತಿ ಇನ್ನೂ ಭಾಳಷ್ಟು ಇವೆ ಫ್ರೆಂಡ್ಸ್ ಆಪ್ಷನ್ಸು. ಇನ್ನೊಂದು ನೆಕ್ಸ್ಟ್ ಎಫೆಕ್ಟ್ ಅಂದರೆ ಇದರಲ್ಲಿ ಎಡೀಸ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ಸು. ಇನ್ನೊಂದು ಓವರ್ಲೇ ಅಂತ ಫ್ರೆಂಡ್ಸ್. ಇದರ ಮೇಲೆ ನೀವು ಈ ಫೋಟೋದ ಮೇಲೆ ಎಡಿಟ್ ಮಾಡ್ಬೋದು ಬೇರೆ ರೀತಿಯಾಗಿ. ನಾನು ಎಕ್ಸಾಂಪಲ್ ಇದನ್ನು ತೋರಿಸ್ತಿದ್ದೀನಿ. ಇದ್ರ ಮೇಲ್ಗಡೆ ಒಂದು ಓವರ್ಲೇ ಅಂದರೆ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ಅದ್ರ ಮೇಲೆ ಯಾವ್ಯಾವ ಎಫೆಕ್ಟ್ಸ್ ಬೇಕು, ಯಾವ ರೀತಿ ಬೇಕು ನಿಮಗೆ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಈ ಎಫೆಕ್ಟ್ನ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ಬರುತ್ತೆ ಅಂತ. ಪ್ಲೇ ಮಾಡಿದಾಗ ಈ ರೀತಿ ಎಫೆಕ್ಟ್ ಬರುತ್ತೆ ಫ್ರೆಂಡ್ಸ್. ಅದನ್ನು ನೀವು ಎಡಿಟ್ ಮಾಡ್ಕೊಳ್ಬೋದು ಇಲ್ಲಿ ಬೇರೆ ಬೇರೆ ರೀತಿ. ಮತ್ತು ನೆಕ್ಸ್ಟ್ ಇನ್ನೊಂದು ಈ ರೀತಿ ಟೂ ಲೇಯರ್ಸ್ನ ಈ ರೀತಿ ನೀವು ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಫುಲ್ ಫ್ಯಾಂಟಾಸ್ಟಿಕ್ ಲುಕ್ ಆಗುತ್ತೆ ನಿಮ್ಮ ಫೋಟೋದಲ್ಲಿ. ಇದು ಲೇಟೆಸ್ಟ್ ನ್ಯೂ ಆ್ಯಪ್ ಫ್ರೆಂಡ್ಸ್. ಇದನ್ನು ನೀವು ಯಾವ ರೀತಿ ಬೇಕು ಆ ರೀತಿ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ಇನ್ನೂ ಚೆನ್ನಾಗಿರೋ ಆಪ್ಷನ್ಸ್ ಇದೆ. ಸೊ ಈ ರೀತಿ ಎಲ್ಲ ನೀವು ಮಾಡ್ಬೋದು. ಇನ್ನೊಂದು ತೋರಿಸ್ತೀನಿ ಆ ರೀತಿ ಯಾವ ರೀತಿ ಮಾಡೋದಂತ ಫ್ರೆಂಡ್ಸ್. ನಾನು ಇದೇ ಫೋಟೋನ ತೊಗೊಂಡು ವಾಲ್ ಮೂಮೆಂಟ್ ಆಗೋ ಥರ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ
ಈ ರೀತಿ ಸೆಟ್ ಮಾಡಿಕೊಂಡು ಇದೆಲ್ಲ ಮೂಮೆಂಟ್ ಯಾವ ಕಡೆ ಆಗಬೇಕಂತ, ಮತ್ತು ಸ್ಟ್ಯಾಬ್ಲೈಸ್ ನಿಮ್ಮ ಯಾವ ಇಮೇಜ್ ಮೂಮೆಂಟ್ ಆಗಬಾರ್ದಲ್ಲ ಅದನ್ನು ಅಷ್ಟೇ ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಈ ರೀತಿ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಏರಿಯಾದಲ್ಲಿ ಮೂಮೆಂಟ್ ಆಗೋಲ್ಲ, ಇದಕ್ಕೆ ಬಿಟ್ಟು ಬೇರೆ ಕಡೆ ಎಲ್ಲ ಮೂಮೆಂಟ್ ಆಗುತ್ತೆ. ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಕಡೆ ಈ ಕಡೆ ಸುತ್ತ ಎಲ್ಲ ಮೂಮೆಂಟ್ ಆಗ್ತಿದೆ. ನೀವು ಸ್ಟ್ಯಾಬ್ಲೈಸ್ ಅಂದರೆ ನೀವು ಪಾಯಿಂಟ್ ಇಷ್ಟು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅದೆಲ್ಲ ಮೂಮೆಂಟ್ ಆಗೋದಿಲ್ಲ. ಅದಕ್ಕೆ ಬಿಟ್ಟಿದ್ದು ಬೇರೆ ಪಾರ್ಟೆಲ್ಲ ಮೂಮೆಂಟ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಬೇಕಾದರೆ ನೀವಿನ್ನೂ ಡಿಸ್ಕವರ್ ಮಾಡಿ ಚೆನ್ನಾಗಿ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.